ಸರ್ ಇಲ್ಲಿ ನೋಡಿ, ಮೈಸೂರು ರಾಜರು ಏನೋ ಅವತ್ತು ಏನಿದೆ ಇದು 100 ವರ್ಷ ಇವತ್ತು ಸಂಭ್ರಮದಲ್ಲಿ ಬರ್ತಾ ಇದೆ. ಇದು ಮೈಸೂರು ರಾಜರು ಏನಾಯಿತು ಅಂದರೆ ಅವಾಗ ಹಸುಗಳಿಗೆ ಮಾರಣಾಂತಕ ಕಾಯಿಲೆ ಬಂದು ಹಸುಗಳೆಲ್ಲ ಮೃತಪಡ್ತಾ ಇತ್ತು. ಆ ಮೈಸೂರು ರಾಜರು ಆಡಳಿತ ಇದ್ದಾಗ ಮೈಸೂರು ಶ್ರೀರಾಮ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಈ 100 ವರ್ಷದ ಮುಂಚೆ ಅವರು ಇಲ್ಲಿಂದ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ರಾಜರು. ಇವತ್ತು ಮೈಸೂರು ರಾಜರು ಇವತ್ತಿಗೆ ಬರಬೇಕಾಗಿತ್ತು, ಕರ್ನಾಟಕ ಏನೋ ಕರಿಬೇಕಾಗಿತ್ತು ಲೆಕ್ಕ ಪ್ರಕಾರ. ಅವರು ಮೈಸೂರು ರಾಜರು ನಮಗೆ ಸುಮಾರು ಇಲ್ಲಿಂದ ನಮ್ಮ ಹೆಬ್ಬಾಳ, ಗಂಗಾನಗರ ಜಾಗ ಎಲ್ಲ ಉಚಿತವಾಗಿ ಕೊಟ್ಟರು. ಅವಾಗಳು ಇಲ್ಲಿ ನಾವು ಕೋಣಗಳನ್ನ ಸಾಕಿ, ಕೋಣಗಳಲ್ಲಿ ಬೆಳಗ್ಗೆ ಎದ್ದು ರಾತ್ರಿಯೆಲ್ಲ ಮೇಯಕ್ಕೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೋಣಗಳಲ್ಲಿ ರಕ್ತ ತೆಗೆದು ಅದರಲ್ಲಿ ರಕ್ತ ಸೀರಾಮ್ ತೆಗೆದು ಅದರಲ್ಲಿ ನಾವು ವ್ಯಾಕ್ಸಿನ್ ತಯಾರು ಮಾಡ್ತಾಯಿದ್ವಿ. ಈಗ ನಮ್ಮದು ಇಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಗೂ ಉಚಿತವಾಗಿ ಸರ್ಕಾರದಿಂದ ಅನುದಾನ ಕೊಟ್ಟು ಸುಮಾರು 25 ಥರ ವ್ಯಾಕ್ಸಿನೇಷನ್ನು ನಾವು ಇಲ್ಲಿ ಉಚಿತವಾಗಿ ನೀಡ್ತಾಯಿದ್ದೀವಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ. ಅದು ಇವತ್ತು 100 ವರ್ಷ ಇವತ್ತು ಪೂರೈಸಿ ಸಂಭ್ರಮಿಸ್ತಾ ಇದ್ದೀವಿ. ತಮ್ಮ ಪರಿಚಯ ಸರ್? ನಾನು ಇಲ್ಲಿ BM ಕುಮಾರ್ ಅಂತ, ಸೀನಿಯರ್ ಲ್ಯಾಬ್ ಅಸಿಸ್ಟೆಂಟ್. ನಾನು ಬೋಧಕೇತರ ನೌಕರ ಸಂಘ ಪ್ರಧಾನ ಕಾರ್ಯದರ್ಶಿ. ನಾನು 1992ನೇ ಇಸ್ವಿನಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಗೆ ಲ್ಯಾಬ್ ಅಟೆಂಡರ್ ಆಗಿ ನಾನು ಕಾಯಂ ನೌಕರನಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಸರ್, ವ್ಯಾಕ್ಸಿನೇಷನ್ ಇವಾಗ ನೀವು ಅಂದರೆ ಯಾವ ಡಿಫ್ರೆಂಟ್ ಆಗಿ ಬಿಟ್ಟಿದ್ದೀರ ಅಂತ ಹೇಳ್ತಿದ್ರಲ್ಲ? ಹೌದು ಸರ್. ಸೊ ಈಗ ನೀವು ಎಷ್ಟು ವರ್ಷದಿಂದ ಆ ಥರ ನೀವು ಲಸಿಕೆ ತಯಾರಿ ಮಾಡ್ತಾ ಇದ್ದೀರಿ? ಸರ್, ನಾವು ಸಂಸ್ಥೆನೇ ವ್ಯಾಕ್ಸಿನೇಷನ್ ತಯಾರು ಮಾಡೋದು ಮತ್ತು ಮೂಲೆಗಳು ಎಲ್ಲಿ ಔಟ್ ಬ್ರೇಕ್ ಆಗುತ್ತೆ, ಕರ್ನಾಟಕದ ಮೂಲೆಗಳಿಗೆ ಎಲ್ಲ ಕಡೆ ಔಟ್ ಬ್ರೇಕ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಅದನ್ನು ಹೋಗ್ಬಿಟ್ಟು ಅಲ್ಲೇ ಹೋಗಿ ಪೋಸ್ಟ್ಮಾರ್ಟಮ್ ಮಾಡಿ ಅಲ್ಲಿಂದ ಸ್ಯಾಂಪಲ್ಗಳು ಸಂಗ್ರಹಿಸಿ ಅದರಲ್ಲಿರೋ ಪಾರ್ಟ್ಸ್ಗಳು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಎಲ್ಲ ಪಾರ್ಟ್ಸ್ಗಳನ್ನ ತೊಗೊಂಡು ಬಂದು ನಾವು ಇಲ್ಲಿ ನಮ್ಮ ಲ್ಯಾಬ್ಗಳಲ್ಲಿ ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಚೆಕ್ ಮಾಡಿ ಆಗಲಿಲ್ಲ ನಂತರ ಭೂಪಾಲ್ ಕಳಿಸ್ತೀವಿ. ಭೂಪಾಲ್ನಲ್ಲಿ ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳು ಬಂದರೆ ಅದು ಭೂಪಾಲ್ನ ಕಳಿಸಿ ಭೂಪಾಲಿಂದ ರಿಸಲ್ಟ್ ತೊಗೊಂಡು ನಾವು ಅದನ್ನು ನೋಡ್ತೀವಿ. ಅವು ಇದೇ ಥರ ಯಾವುದು ಒಂದೇ ಕಾಯಿಲೆ ಅಂದರೆ ಆ ಕಾಯಿಲೆಗೆ ನಾವು ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ, ಅದಕ್ಕೆ ಇಂಜೆಕ್ಷನ್, ಅದಕ್ಕೆ ಲಸಿಕೆ ತಯಾರು ಮಾಡೋದಕ್ಕೆ ನಾವು ಒಂದು ಲಸಿಕೆ ಎಷ್ಟು ರೇಟ್ ಇರ್ತದೆ ಸರ್? ನಮ್ಮದು ಉಚಿತ ಸರ್ಕಾರಕ್ಕೆ, ನಮ್ದು ಸರ್ಕಾರದಿಂದ ಉಚಿತ ಗ್ರಾಂಟ್ ಕೊಡುತ್ತೆ. ಉಚಿತ ನಮ್ಮ ರಾಜ್ಯದ ಎಲ್ಲ ರೈತರಿಗೂ ಉಚಿತವಾಗಿ ನಾವು ಲಸಿಕೆ ಕೊಡ್ತಾ ಇದ್ದೀವಿ. ಯಾವ ಡಿಸ್ಟ್ರಿಕ್ಟ್ ಆದ್ರೂ ಪರವಾಗಿಲ್ಲ, ನಮ್ಮ ಕರ್ನಾಟಕಕ್ಕೆ ಮಾತ್ರ ಉಚಿತ. ಅದೇ ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಆದ್ರೂ ಎಲ್ಲ ಡಿಸ್ಟ್ರಿಕ್ಟಿಗೂ ಅವರೇ ಡೆಪ್ಟಿ ಡೈರೆಕ್ಟ್ರು, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟರ್ ಇರ್ತಾರೆ. ಅವ್ರು ಅಲ್ಲಿಂದ ನಮಗೆ ಲೆಟ್ರ್ ತಗೊಂಡ್ಬರ್ತಾರೆ. ಅವ್ರಿಗೆ ಎಷ್ಟು ವ್ಯಾಕ್ಸಿನ್ ಕೇಳ್ತಾರೆ ನಾವು ಅಷ್ಟು ವ್ಯಾಕ್ಸಿನ್ ಕಳಿಸ್ಕೊಡ್ತೀವಿ. ಅದಲ್ಲದೆ ನಮ್ಮದು ಎಲ್ಲ ನಮ್ಮ ಜಿಲ್ಲೆಗಳಿಗೂ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ಪ್ರಾದೇಶಿಕ ಪ್ರಯೋಗಾಲಯ ಇದೆ. ಅಲ್ಲಲ್ಲಿ ನಮ್ಮದೊಂದು ಕೋಲ್ಡ್ ರೇಜ್ ಮಾಡಿದ್ದೀವಿ. ಆ ಕೋಲ್ಡ್ ರೇಜಲ್ಲಿ ನಾವು ವ್ಯಾಕ್ಸಿನ್ ಸ್ಟಾಕ್ ಇಕ್ಕಿರ್ತೀವಿ. ನಮ್ದು ಇಲ್ಲಿಂದ ಕೋಲ್ಡ್ ರೇಜ್ ವ್ಯಾನಿಂದ ವ್ಯಾಕ್ಸಿನೇಷನ್ ಹೋಗುತ್ತೆ. ಹೋಗಿ ಅಲ್ಲಿ ಸ್ಟಾಕ್ ಹೋದಾಗ ಅಲ್ಲಿ ಕೊಡ್ತಾ ಇರ್ತೀವಿ. ಕೋಲ್ಡ್ ಸ್ಟೋರೇಜ್ ವ್ಯಾನೇ ಇದೆ. ಆ ವ್ಯಾನಲ್ಲೇ ನಾವು ಸಪ್ಲೈ ಮಾಡ್ತೀವಿ. ಬಾಕ್ಸ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿ ಹೋಗಿ ಅದು ಫ್ರೀ ಆಫ್ ಕಾಸ್ಟ್, ಎಲ್ಲ ಫ್ರೀ ಆಫ್ ಕಾಸ್ಟ್. ಸರ್, ಈಗ ಸರಾಸರಿ ಅಂದ್ರೆ ಎಷ್ಟು ವ್ಯಾಕ್ಸಿನೇಷನ್ ತಯಾರಾಗುತ್ತೆ ಒಂದು ಅಂದಾಜು ಅಂತ? ಸರ್, ಅಂದಾಜು ಒಂದು 25 ಕಾಯಿಲೆ ಮೇಲೆ ವ್ಯಾಕ್ಸಿನೇಷನ್ ತಯಾರಾಗುತ್ತೆ. ಅಂದ್ರೆ ಎಷ್ಟು ನಂಬರ್ ಎಷ್ಟು ಸರ್ ಆ ವ್ಯಾಕ್ಸಿನ್ ಅಂದ್ರೆ ಎಷ್ಟು ಸಂಖ್ಯೆ ಎಷ್ಟು ಅಂತ? ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇಲ್ಲಿಗೆ 100 ವರ್ಷಗಳನ್ನು ಪೂರೈಸಿರುವ ಈ ಶುಭ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು 2 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಅಂತಾರಾಷ್ಟ್ರೀಯ ತಾಂತ್ರಿಕ ಸಮ್ಮೇಳನ, ಪ್ರಗತಿಪರ ಪಶುಪಾಲಕರೊಂದಿಗೆ ವಿಜ್ಞಾನಿಗಳ ವಿಚಾರಗೋಷ್ಠಿ, ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು, ಅಂದರೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಸಮಾರಂಭ, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ವಿಶ್ವವಿದ್ಯಾಲಯದ ಕುಲಪತಿಗಳಾದ ಗೌರವಾನ್ವಿತ ಡಾಕ್ಟರ್ KC ವೀರಣ್ಣ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮತ್ತು ಕುಲಸಚಿವರಾದ ಡಾಕ್ಟರ್ PT ರಮೇಶ್ ಸರ್ ಕೂಡ ಇದ್ದರು. ಹಾಗೆ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದು, ಹಾಗೆ ಸಂಸ್ಥೆಯಲ್ಲಿ ನಿವೃತ್ತಿ ಹೊಂದಿರೋ ಸುಮಾರು 100ಕ್ಕೂ ಹೆಚ್ಚು ಜನ ಇವತ್ತು ಬಂದು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಹಾಗೆ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯ, ಹಾಗೆ ನಮ್ಮ ಪಶುವೈದ್ಯಕೀಯ ಮತ್ತು ಪಶು ಸೇವಾ ಇಲಾಖೆ ಎಲ್ಲರೂ ಕೂಡ ಬಂದು ಇವತ್ತು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ. ನಮ್ಮ ಪರಿಚಯದಲ್ಲಿ ಮೇಡಮ್, ನಾನು ಡಾಕ್ಟರ್ ಅಮಿತಾ ಗೋಮ್ಸ್ ಅಂತ ಹೇಳ್ಬಿಟ್ಟು ಪ್ರಾಧ್ಯಾಪಕರಾಗಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾರೆ. ಓಕೆ.